ಮತ್ತು ಇವತ್ತು ಕೆನರಾ ಕಾಲೇಜಿನಿಂದ ಅವರು ನಿಮಗೋಸ್ಕರ ಕೆಲವು ಕೆಮಿಸ್ಟ್ರಿಗೆ ಸಂಬಂಧಪಟ್ಟಂತಹ ಪ್ರಾಕ್ಟಿಕಲ್ ಯಾವ ರೀತಿ ಮಾಡ್ತಾರೆ ಅಂತ ಹೇಳಿ ಸರಿಯಾಗಿ ಗಮನಿಸ್ಕೊಳ್ಳಿ. ಏನಾದರೂ ಡೌಟ್ ಇದ್ದರೆ ಇದರ ಹೆಸರು ಎಂತ ಹೇಳಿದ್ರೆ ಪೊಟ್ಯಾಷಿಯಂ ಅಯೋಡೈಡ್ ಅಂತೇಳಿ ಒಂದು ಕೆಮಿಕಲ್. ಇದು ಮತ್ತೊಂದು ಕೆಮಿಕಲ್, ಇದರ ಹೆಸರು ಹೈಡ್ರೋಜನ್ ಪೆರಾಕ್ಸೈಡ್ ಅಂತೇಳಿ ಮತ್ತೊಂದು. ಈಗ ಇದು ಮೂರು ಹಾಕಿದ್ರೆ ಏನಾಗ್ತದೆ ಅಂತ ನೋಡೋಣ. ಇದು ಯಾವುದು ಪೊಟ್ಯಾಷಿಯಂ ಅಯೋಡೈಡ್. ಯಾವುದು ಪೆರಾಕ್ಸೈಡ್. ಉಕ್ಕಿ ಬರ್ತಾ ಉಂಟು. ಇದರ ಈ ಎಕ್ಸ್ಪೆರಿಮೆಂಟ್ ಅಂತ ಹೇಳ್ತಾರೆ ಎಲಿಫೆಂಟ್ ಕಲಬರಕೆ ಅಂತ ಹೇಳಿದ್ರೆ ಹಾಲಿನಲ್ಲಿ ನೀರು ಅರಿಶಿಣದಲ್ಲಿ ಎಂತ ಕಲಬರಕೆ ಉಂಟು ಗೊತ್ತಲ್ಲ? ಉಪ್ಪು ಕಲಬರಕೆ ಅರಿಶಿಣದ್ದು, ಆಯ್ತಾ? ಸೋಡಿಯಂ ಕಾರ್ಬೋನೇಟ್ ಅಂತೇಳಿ ಇದರಲ್ಲಿ ಫುಲ್ಲೇ ಬರ್ತದೆ. ಇದೆಂತಕ್ಕೆ ನಾವು ಮಾಡುವುದಂತ ಹೇಳಿದ್ರೆ ಇದರಲ್ಲಿರುವ ಕಲಬರಕೆ ಎಂತ ಅಂತ ಕಂಡುಹಿಡಿಯಲಿಕ್ಕೆ ಬೇಕಾಗಿ ನಾವು ಈ ಎಕ್ಸ್ಪೆರಿಮೆಂಟ್ ಅನ್ನು ಮಾಡುವುದು. ಇದರಲ್ಲಿರುವ ಕಲಬರಕೆ ಯಾವುದು? ಉಪ್ಪು. ಇದರಲ್ಲಿ ಉಂಟಂತ ಹೇಳಿದ್ರೆ ನಾವು ಈಗ ಇದುಂಟಲ್ವಾ, ಈಗ ನಾವು ಡೈರೆಕ್ಟ್ ಸೋಡಿಯಂ ಹೈಡ್ರೋಕ್ಲೋರಿಕ್ ಆಸಿಡ್ ಹಾಕ್ತೇವಲ್ವಾ, ಆಗ ಇಲ್ಲಿ ಉಕ್ಕಿ ಬರ್ತದೆ. ಆಗ ನಾವು ಅದರಲ್ಲಿ ಅರ್ಥ ಮಾಡಿಕೊಳ್ಳೋದೆಂತ, ಇದರಲ್ಲಿರುವ ಕಲಬರಕೆ ಉಪ್ಪು ಅಂತ. ಹಾಲಿನಲ್ಲಿರುವ ಕಲಬರಕೆ ಯಾವುದು? ನೀರು ಮಾತ್ರ ಅಲ್ಲ, ಮತ್ತೊಂದುಂಟು ಸ್ಟಾರ್ಚ್ ಅಂತೇಳಿ. ಅದು ಗೊತ್ತೇ ಹಾಕ್ಲಿಕ್ಕಿಲ್ಲ, ಹಾಲಿನಲ್ಲಿ ಮಿಕ್ಸ್ ಮಾಡಿದ್ರೆ ಬಿಳಿ ಕಲರಲ್ಲಿ ಇರ್ತದೆ. ಇದು ಅಯೋಡೈಡ್ ಸೊಲ್ಯೂಷನ್ ಅಂತೇಳಿ. ಯಾವ ಕಲರ್ ಚೇಂಜ್ ಆಗಿದೆ? ಇದು ಯಾವುದನ್ನು ನಮ್ಗೆ ಸೂಚಿಸ್ತದೆ? ಇದರಲ್ಲಿ ಎಂತ ಉಂಟಂತ ಹೇಳಿ ಕಲಬೆರಕೆ ಯಾವುದು? ಸ್ಟಾರ್ಚ್. ನಾನು ಮಾಡೋದು ಬ್ಲೂ ಬಾಟಲ್ ಇರ್ತದೆ, ಅದಕ್ಕೆ ಬೇಕಾದ ನೀರು, ಎಣ್ಣೆ ಒಂದು, ಇದೊಂದು ಸೂಚಕ ಮೆಥಿಲಿನ್ ಬ್ಲೂ ಅಂತ ಹೇಳ್ತಾರೆ.